ವಿಲ್ಸನ್ ಗಾರ್ಡನ್ ಗಂಡ ಹೆಂಡತಿಯ ಗಲಾಟೆ ಪ್ರಕರಣ ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಿಲ್ಲ. ಒಂದ್ ಕಡೆ ಪತ್ನಿ ಗಂಡನ ಮೇಲೆ ಸಾಲು ಸಾಲು ಆರೋಪ ಮಾಡಿ ಎಫ್ಐಆರ್ ದಾಖಲಿಸಿದ್ರೆ, ಮತ್ತೊಂದ್ ಕಡೆ ಗಂಡ ಮಂಜುನಾಥ್ ಕೂಡ ಹೆಂಡತಿ ಮೇಲೆ ಕೆಂಡ ಕಾರ್ತಿದ್ದಾನೆ. ಅಷ್ಟಕ್ಕೂ ಇಬ್ರು ಕೂಡ ಒಬ್ರ ಮೇಲೆ ಒಬ್ರು ದೂರು ದಾಖಲಿಸಿದ್ರು. ದೂರಿನಲ್ಲಿ ಏನಿದೆ ಅಂತ ನೀವೇ ನೋಡಿ. ಇನ್ನೂ ಮುಗಿಯದ ಮೇಘಶ್ರೀ ಮಂಜುನಾಥ್ ಕಿರಿಕ್. ಸೈಕೋ ಪತಿ ವಿರುದ್ಧ ದಾಖಲಾಯಿತು ಡಬಲ್ ಎಫ್ಐಆರ್. ರೊಚ್ಚಿಗೆದ್ದಿರೋ ಸಂತ್ರಸ್ತೆ ವಿರುದ್ಧವೂ ಕಂಪ್ಲೇಂಟ್ ಕೊಟ್ಟ ಪತಿರಾಯ. ವಿಲ್ಸನ್ ಗಾರ್ಡನ್ನಲ್ಲಿ ಶುರುವಾದ ಗಂಡ ಹೆಂಡತಿ ಗಲಾಟೆ ಇನ್ನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಇಬ್ಬರ ಮಧ್ಯೆ ಜಟಾಪಟಿ ಮತ್ತಷ್ಟು ಹೆಚ್ಚಾಗಿದೆ. ಇತ್ತ ಗಂಡ ಮಂಜುನಾಥ್ ಮೇಲೆ ರೊಚ್ಚಿಗೆದ್ದಿರೋ ಮೇಘಶ್ರೀ ಅಕ್ಷರಶಃ ರೌದ್ರಾವತಾರ ತಾಳಿದ್ದಾರೆ. ಮಂಜುನಾಥ್ ಮಾಡಿದ್ದ ಆ ಎಡವಟ್ಟಿಗೆ ಕಿಡಿಕಾರ್ತಿದ್ದಾಳೆ. ಹೌದು, ಮೊದಲಿಗೆ ಈ ಮಂಜುನಾಥ್ ಇರ್ಲಾರ್ದೆ ಇರುವೆ ಬಿಟ್ಕೊಂಡ ಅನ್ನೋ ಹಾಗೆ ತನ್ನ ಪತ್ನಿಯ ಖಾಸಗಿ ಫೋಟೋವನ್ನ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಇದರಿಂದ ಆತಂಕಕ್ಕೆ ಒಳಗಾಗಿದ್ದ ಸಂತ್ರಸ್ತೆ ಪತಿ ಮಂಜುನಾಥ್ಗೆ ಸಖತ್ತಾಗಿ ಜಾಡಿಸಿದಾಳೆ. ಇಷ್ಟಾದರೂ ಬುದ್ಧಿ ಕಲಿಯದ ಮಂಜುನಾಥ್ ಪತ್ನಿಯ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ. ಮೇಘಶ್ರೀ ಜೊತೆ ವಿಡಿಯೋ ಕಾಲ್ ವೇಳೆ ಖಾಸಗಿ ಫೋಟೋ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದಂತೆ ಈ ಮಂಜುನಾಥ್ ಅದೇ ಫೋಟೋವನ್ನ ಎಲ್ಲಾ ಕಡೆ ಶೇರ್ ಮಾಡಿದ್ದು. ಇದೇ ವಿಚಾರಕ್ಕೆ ಪತಿ ಮಂಜುನಾಥ್ ಹಾಗೂ ಯೂಟ್ಯೂಬರ್ ವಿರುದ್ಧ ಸಂತ್ರಸ್ತೆ ಎಫ್ಐಆರ್ ದಾಖಲಿಸಿದ್ದಾರೆ. ಯೂಟ್ಯೂಬ್ ಚಾನೆಲ್ನ ಮಾಲೀಕ ಮುತ್ತುರಾಜ್ ಅಲಿಯಾಸ್ ವಿಟು ಸೂರ್ಯ ಹಾಗೂ ಗಂಡ ಮಂಜುನಾಥ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಕೂಡಲೇ ಇವರಿಬ್ಬರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಳೆದ 4 ದಿನಗಳ ಹಿಂದೆಯೇ ಸೆಂಟ್ರಲ್ ಸೆನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಮೇಘಶ್ರೀ. ಸದ್ಯ ಇದೇ ವಿಚಾರವಾಗಿ ಆರೋಪಿಗಳಿಗೆ ನೋಟಿಸ್ ನೀಡಲು ಪೊಲೀಸರು ಮುಂದಾಗಿದ್ದಾರೆ. ಇತ್ತ ಪತ್ನಿ ಮೇಘಶ್ರೀ ಎಫ್ಐಆರ್ ದಾಖಲಿಸುತ್ತಿದ್ದಂತೆ ಅತ್ತ ಮಂಜುನಾಥ್ ಕೂಡ ಕೆಲ ದಾಖಲೆಗಳನ್ನ ಮುಂದಿಟ್ಟು ಪತ್ನಿ ವಿರುದ್ಧ ದೂರು ಕೊಟ್ಟಿದ್ದಾನೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ದೂರು ನೀಡಿರೋ ಪತಿರಾಯ ಸಾಕಷ್ಟು ಆರೋಪ ಮಾಡಿದ್ದಾನೆ. ಕೊಲೆ ಬೆದರಿಕೆ, ಹಣಕ್ಕೆ ಡಿಮ್ಯಾಂಡ್, ಅತ್ಯಾಚಾರ ಕೇಸ್ ದಾಖಲಿಸೋದಾಗಿ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಸಾಲು ಸಾಲು ಆರೋಪಿಸಿ ಪತ್ನಿ ಮೇಘಶ್ರೀ ಅತ್ತೆ ಮಾವನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾನೆ. ಸದ್ಯ ಎಫ್ಐಆರ್ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ನಲ್ಲಿ ಗಂಡ ಹೆಂಡತಿ ಜಗಳ ಸ್ಟೇಷನ್ ಮೆಟ್ಟಿಲೇರಿದ್ದು ಈ ಗಲಾಟೆ ಎಲ್ಲಿಗೆ ಹೋಗ್ಬಿಟ್ಟುತ್ತೋ ಆ ದೇವ್ರೇ ಬಲ್ಲ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.